ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡ್ತಾ ನಿಮಗೆ ಅದನ್ನು ಎಲ್ಲ ರೀತಿಯಲ್ಲೂ ಥಿಯರಿ ಕ್ಲಾಸ್ಗಳನ್ನು ಹೇಳಿ, ಪ್ರಾಬ್ಲಮ್ಮನ್ನು ಹೇಳಿ, ನಿಮಗೆ ಅರ್ಥ ಮಾಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಅನ್ನುವಂತಹ ಸಮಾಧಾನ ನನಗಿದೆ. ಆ ಸಮಾಧಾನವನ್ನು ಮುಂದುವರಿಸ್ತಾ ಇನ್ನೂ ಒಂದು 2 ಪ್ರಾಬ್ಲಮನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳೋದಕ್ಕಾಗಿ ಇವೆರಡು ಪ್ರಾಬ್ಲಮನ್ನು ತಗೊಂಡಿದ್ದೀನಿ ಮಕ್ಕಳೇ. ಎಲ್ಲ ಕ್ಲಾಸ್ಗಳಲ್ಲೂ ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ಮಕ್ಕಳೇ ಅಂಥೇಳಿ ಕರೆದಿದ್ದೀನಿ, ಅದು ನನ್ನ ರೂಢಿ. ಎನಿಹೌ, ಈಗ ಈ ಪ್ರಾಬ್ಲಮನ್ನು ನಾವು ಅರ್ಥ ಮಾಡಿಕೊಂಡು ಇನ್ನೂ 2 ಪ್ರಾಬ್ಲಮನ್ನು ಮಾಡೋಣ, ನೋಡೋಣ ನಿಮ್ಗಿದು ಗೊತ್ತಾಗಿದೆ ಅಂಥೇಳಿ. ನಾನನ್ನೋದು ನೀವು ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಪ್ರಾಬ್ಲಮನ್ನು ನೋಡ್ಕೊಳ್ಳಿ, ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, ನೀವೇ ಮಾಡಿ ಎಲ್ಲಿ ಸರಿ ಮಾಡ್ತೀರಿ, ಎಲ್ಲಿ ತಪ್ಪು ಮಾಡ್ತೀರಿ ಅನ್ನೋದನ್ನು ನೀವು ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಇರಲಿ, ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಮ್ಮೆ ಕೇಳ್ಕೊಳ್ಳಿ. ಶ್ರೀ ರಾಮ್ ಪ್ರಸಾದ್ ಈಸ್ ಎ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. He has prepared the following income and expenditure account for the year ending 31st March 2020. You are required to compute his income from profession ಅಂತ ಹೇಳಿದ್ದಾರೆ. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅನ್ನ ಮಾಡೋಣ. ನಮಗೆ ಕೊಟ್ಟಿರೋ ಪ್ರಾಬ್ಲಮ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಕಮ್ ಸೈಡ್ ಅನ್ನ ಫಸ್ಟ್ ನೋಡಿ, ನಿಮ್ಮ ರೈಟ್ ಸೈಡ್ ಅನ್ನ ಫಸ್ಟ್ ನೋಡಿ. ಅಲ್ಲಿ ಯಾವುದೆಲ್ಲ ಡಾಕ್ಟರ್ಗೆ ಇನ್ಕಮ್ ಆಗುತ್ತೆ ಅದನ್ನ ಎಸ್ ಅನ್ಕೊಳ್ಳೋಣ. ನೋಡ್ತಾ ಹೋಗೋಣ. ಕನ್ಸಲ್ಟೇಷನ್ ಫೀಸ್ ಎಸ್, ವಿಸಿಟಿಂಗ್ ಫೀಸ್ ಎಸ್, ಗೈನ್ಸ್ ಆನ್ ರೇಸ್, ಯಾವುದು ರೇಸ್ ಅನ್ನು ಗೆದ್ದಿದ್ದಾರೆ, ನೋ, ಇಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಇನ್ಕಮ್. ಶೇರ್ ಇನ್ ಸೇಲ್ ಪ್ರೊಸೀಡ್ಸ್ ಆಫ್ ಆನ್ ಆನ್ಸೆಸ್ಟ್ರಲ್ ಹೌಸ್, ಯಾವುದೋ ಅವರಿಗೆ ಪಿತ್ರಾರ್ಜಿತ ಮನೆ ಸಿಕ್ತು, ಅದನ್ನ ಮಾರಿ ಇದು ಶೇರ್ ಬಂದಿದೆ, ಹಣ ಬಂದಿದೆ, ನೋ, ಇಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಇನ್ಕಮ್. ಕ್ಯಾಪಿಟಲ್ ಗೈನ್, ನೋ. ಡಿವಿಡೆಂಟ್ ಆನ್ ಶೇರ್ಸ್, ನೋ. ಇಂಟ್ರೆಸ್ಟ್ ಆನ್ POSB ಅಕೌಂಟ್, ನೋ. ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ, ನೋ. ನೋಡಿ, ನೋ ಅಲ್ಲ, ಇದು ಇನ್ಕಮ್ ಅಲ್ಲ. ನೆಕ್ಸ್ಟ್, ಬ್ಯಾಡ್ ಡೇಟ್ಸ್ ರಿಕವರ್ಡ್, ನಾಟ್ ಅಲೌಡ್ ಇನ್ ಅರ್ಲಿಯರ್ ಇಯರ್ಸ್ ಅಂತಾರೆ. ಅದೇ ಅಲೌಡ್ ಇನ್ ಅರ್ಲಿಯರ್ ಇಯರ್ ಆಗಿದ್ರೆ ಇನ್ಕಮ್ ಆಗ್ತಿತ್ತು, ಬಟ್ ನಾಟ್ ಅಲೌಡ್ ಇನ್ ಅರ್ಲಿಯರ್ ಇಯರ್ ಅಂತ ಹೇಳಿದ್ಮೇಲೆ ಇದನ್ನ ತಗೋಬಾರ್ದು, ನೋ ಅಂತಾನೆ ಹೇಳಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್, ನೋ. ಅಂದ್ರೆ ಇದು ಪ್ರೊಫೆಷನಲ್ ಇನ್ಕಮ್ ಅಲ್ಲ. ಇನ್ಕಮ್ ಹೌದು, ಬಟ್ ಏನಲ್ಲ, ಅದು ಪ್ರೊಫೆಷನಲ್ ಇನ್ಕಮ್ ಅಲ್ಲ. ದಟ್ ಈಸ್ ನಾಟ್ ಟ್ಯಾಕ್ಸೆಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಗೊತ್ತಾಯ್ತು. ಈ ಕಡೆ ಎಕ್ಸ್ಪೆನ್ಸಸ್ ಯಾವ್ದೆಲ್ಲ ನೋಡೋಣ ಬನ್ನಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ನೋ. ಕಾರ್ ಪರ್ಚೇಸ್, ಕಾರನ್ನೇ ಪರ್ಚೇಸ್ ಮಾಡಿದ್ದಾರೆ, ನೋ. ಕಾರ್ ಮೇಲೆ ಡಿಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡಬೇಕು, ಅದು ಮಾಡೋಣ. ನೆಕ್ಸ್ಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಪರ್ಸನಲ್ ಅಂತ ಕೊಟ್ಟಿದ್ದಾರೆ, ಸೊ ನೋ. ಚಾರಿಟಿ ಅಂಡ್ ಡೊನೇಷನ್ಸ್, ನೋ. ಇನ್ಕಮ್ ಟ್ಯಾಕ್ಸ್, ನೋ. ಸ್ಯಾಲರೀಸ್, ಎಸ್, ಸ್ಯಾಲರೀಸ್ ಏನಿದೆ ಡಿಡಕ್ಷನ್ ಇದೆ. ಗಿಫ್ಟ್ ಟು ಡಾಟರ್, ನೋ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಎಸ್. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್, ನೋ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ಅಸೆಟ್ ಪರ್ಚೇಸ್ ಮಾಡ್ದಂಗೆ ಆಯ್ತು. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋಣ, ಬಟ್ ಏನ್ ಹೇಳಿ, ಅದು ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಟೋಟಲ್ ಅಮೌಂಟ್ಗೆ ಇದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಲ್ಲ. LI ಪ್ರೀಮಿಯಂ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ನೋ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೋ. ಗೊತ್ತಾಯ್ತಲ್ವಾ? ಇದನ್ನ ಸರ್ಪ್ಲಸ್ ಅನ್ನ ನೀವೆಲ್ಲೂ ತಗೋಬೇಡಿ. ಸರಿ, ಈಗ ಅಡ್ಜಸ್ಟ್ಮೆಂಟ್, ಓನ್ಲಿ ಸಿಂಪಲ್ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲೋಯಬಲ್ ಆನ್ ಕಾರ್ ಅಂಡ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಈಸ್ 15% ಅಂತ ಕೊಟ್ಟಿದ್ದಾರೆ. ಈ ಬೇಸನ್ನು ಹಿಡ್ಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನೋಡಿ, ವೆರಿ ಸಿಂಪಲ್. ಜಸ್ಟ್ ಇಮ್ಯಾಜಿನ್, ಇದು ಯಾವುದೋ ಒಂದು ಓಲ್ಡ್ ಕ್ವಶನ್ ಪೇಪರ್ ಇಂದ ತಗೊಂಡಿರೋ ಪ್ರಾಬ್ಲಮ್. ಎಷ್ಟು ಈಸಿ ಇದೆ ನೋಡಿ. 10 ಮಾರ್ಕ್ಸ್ ಅನ್ನ ಎಷ್ಟು ಮಾಡ್ಬೇಕು ನೋಡಿ, ಇಷ್ಟು ಮಾಡಿದ್ರೆ ನಿಮ್ಗೆ 10 ಮಾರ್ಕ್ಸ್ ಅಲ್ವಾ, ತುಂಬಾ ಈಸಿಯಾಗಿ. ಬಟ್ ಐಟಮ್ ತುಂಬಾ ಇದ್ದಾಗ ಇಲ್ಲಿ ನೋಡಿ, ಪ್ರಾಬ್ಲಮ್ ಅಲ್ಲಿ ತುಂಬಾ ಐಟಮ್ಸ್ ಇದೆ ಮಕ್ಕಳೇ ಅಲ್ವಾ. ಆದ್ರೆ ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು ಅಂತ ಹೇಳಿ ನಿಮ್ಮ ಹತ್ರ ಕ್ಲಿಯರ್ ಐಡಿಯಾ ಇರಬೇಕು. ಪ್ರೊಫೆಷನಲ್ ರಿಸಿಟ್ಸ್, ಕನ್ಸಲ್ಟೇಷನ್ ಫೀಸ್ 1,10,000 ತಗೊಂಡ್ರಿ, ವಿಸಿಟಿಂಗ್ ಫೀಸ್ 1,20,000 ತಗೊಂಡ್ರಿ, ಮುಗ್ದೇ ಹೋಯ್ತು, ಎರಡೇ ಇರೋದು. ಸೊ ಟೋಟಲ್ 2,30,000 ಆಯ್ತು. ನೆಕ್ಸ್ಟ್, ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್, ಯಾವ್ದೆಲ್ಲ ಎಕ್ಸ್ಪೆನ್ಸ್ ಇದೆ ಮೈನಸ್ ಮಾಡಿ. ಡಿಪ್ರಿಸಿಯೇಷನ್ ಆನ್ ಕಾರ್, ಕಾರ್ ಮೇಲೆ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಬೇಕು. 1,30,000 ಇಂಟು 15% ಅನ್ನ ಮಾಡ್ತೀವಿ. ಇಲ್ಲಿ ಪೂರ್ತಿ ಅಮೌಂಟ್ 19,500 ಅನ್ನು ತಗೊಂಡಿದೀವಿ. ಯಾಕೆ ಅಂದ್ರೆ ಕಾರ್ ಪೂರ್ತಿ ಪ್ರೊಫೆಷನಲ್ ಯೂಸೇ ಆಗಿದೆ ಅಂತ ಆಗಿದೆ. ಯಾಕೆ ಗೊತ್ತಾ, ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ ಹೇಳಿ, ಕಾರ್ 50% ಆಫ್ ದ ಕಾರ್ ಆರ್ 1/3 ಕಾರ್ ಈಸ್ ಯೂಸ್ಡ್ ಫಾರ್ ಪರ್ಸನಲ್ ಯೂಸ್, ಹಾಗೇನಾದ್ರು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಹಾಗೆ ಕೊಟ್ಟಿಲ್ಲ ಅಂದಮೇಲೆ ನಾವೇನ್ ತಿಳ್ಕೊಳ್ಳೋಣ, ಪೂರ್ತಿ ಅಮೌಂಟ್ ಪ್ರೊಫೆಷನಲ್ ಯೂಸ್ ಅಂತ ಹೇಳಿ ಡಿಪ್ರಿಸಿಯೇಷನ್ ಅನ್ನ ಕಾರ್ ಮೇಲೆ ಚಾರ್ಜ್ ಮಾಡಿದ್ವಿ, 15% ಮಾಡಿದ್ವಿ, ದಟ್ ಈಸ್ 19,500 ಬಂತು. ಒಂದು
ಸ್ಯಾಲ್ರೀಸು 9200 ಇದೆ, ತಗೊಳೋಣ. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 1000 ಇದೆ, ಎಸ್ ತಗೊಳೋಣ. ಡಿಪ್ರಿಷಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸು 4000 ಮೇಲೆ 15% ಮಾಡಿ 600 rupees ಬಂತು, ತಗೊಳ್ಳಿ. ಸೊ ಟೋಟಲ್ ಮಾಡಿದಾಗ 30,300 rupees ಬಂತು. ಈಗ 2,30,000 ಇಂದ 30,300 ಮೈನಸ್ ಮಾಡಿದರೆ 1,99,700 ಬಂತು. ದಟ್ ಈಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಪ್ರಾಬ್ಲಮ್ ದೊಡ್ಡದಿದೆ, ಬಟ್ ಆನ್ಸರ್ ಇಷ್ಟೇ. ಬಟ್ ಇಷ್ಟು ಆನ್ಸರ್ ಮಾಡಬೇಕು ಅಂದರೆ ನಿಮಗೆಲ್ಲ ಇನ್ಫಾರ್ಮೇಷನ್ನು ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ ಬನ್ನಿ. ಇದು ಡಾಕ್ಟರ್ ಸಂಪತ್ ಈಸ್ ಎ ಮೆಡಿಕಲ್ ಪ್ರಾಕ್ಟೀಸ್ನರ್. He gives you the following summary of cash book for the year ending 31st March 2020 ಅಂತ ಹೇಳಿದ್ದಾರೆ. ಇಲ್ಲಿ ರಿಸಿಪ್ಟ್ಸ್ ಇದೆ, ಆಮೇಲೆ ಪೇಮೆಂಟ್ಸ್ ಇದೆ. ರಿಸಿಪ್ಟ್ಸ್ ಅನ್ನ ನೋಡಿ, ಈಸ್ ಎ ಡಾಕ್ಟರ್ ಅಲ್ವಾ. ಸೊ ಕನ್ಸಲ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲೂ ತಗೊಳೋದು ಬೇಡ ಮಕ್ಕಳೇ. ಕನ್ಸಲ್ಟೇಷನ್ ಫೀಸ್ ಎಸ್, ವಿಸಿಟಿಂಗ್ ಫೀಸ್ ಎಸ್, ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ಸ್ ಎಸ್. ಎಸ್ ಅಂತ ಹೇಳಿದ್ರೆ ಇದು ಪೇಷಂಟ್ಸಿಂದ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೇಲ್ ಆಫ್ ಮೆಡಿಸಿನ್ಸ್ ಎಸ್. ಡಿವಿಡೆಂಡ್ ಫ್ರಮ್ UTI ನೋ. ಡಿವಿಡೆಂಡ್ ಫ್ರಮ್ UTI ನೋ. ಲೈಫ್ ಇನ್ಶೂರೆನ್ಸ್ ಮೆಚುರಿಟಿ, ಇವ್ರು ಯಾವುದೋ ಒಂದು ಇನ್ಶೂರೆನ್ಸ್ ಇದನ್ನು ಪಾಲಿಸಿ ತಗೊಂಡಿದ್ರು, ಅದು ಮೆಚೂರ್ ಆಗಿ ಹಣ ಬಂದಿದೆ, ಇನ್ಕಮ್ ಹೌದು, ಬಟ್ ಪ್ರೊಫೆಷನಲ್ ಇನ್ಕಮ್ ಅಲ್ಲ ಒಂದು. ಆಮೇಲೆ ಲೈಫ್ ಇನ್ಶೂರೆನ್ಸ್ ಮೆಚುರಿಟಿ ಹಣ ಬಂದಿದ್ದಕ್ಕೆ ಟ್ಯಾಕ್ಸೇ ಇಲ್ಲ, ಎಕ್ಸಾಮ್ಟ್ ಅದು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನೋ, ಅದು ಇನ್ಕಮ್ ಅಲ್ಲ, ಪ್ರೊಫೆಷನಲ್ ಇನ್ಕಮ್ ಅಲ್ಲ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ ನೋಡೋಣ ಬನ್ನಿ. ರೆಂಟ್ ಆಫ್ ಕ್ಲಿನಿಕ್ ಎಸ್, ಪರ್ಚೇಸ್ ಆಫ್ ಮೆಡಿಸಿನ್ ಎಸ್, ಸ್ಟಾಫ್ ಸ್ಯಾಲರೀಸ್ ಎಸ್, ಸರ್ಜಿಕಲ್ equipments no, capital expenditure, but you have to charge depreciation on surgical equipments. Then motor car expenses yes. Purchase of motor car no, because it is again ಏನಡಿ capital expenditure, asset purchase ಮಾಡಿದ್ದಾರೆ, but we have to charge depreciation on car. Then household expenses no, balance is given but you no need to take it, leave it. Okay, yes, ಬನ್ನಿ ಮುಂದೆ ಅಡ್ಜಸ್ಟ್ಮೆಂಟ್ಸ್ ಏನೆಲ್ಲ ಇದೆ ನೋಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಫಸ್ಟ್ ಒನ್ ಈಸ್ 50% ಆಫ್ ದ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ಪ್ರೊಫೆಷನ್ ಅಂತಾರೆ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 50% ಯಾವುದಕ್ಕೆ ಸಂಬಂಧಪಟ್ಟಿದೆ, ಪ್ರೊಫೆಷನ್ಗೆ ಸಂಬಂಧಪಟ್ಟಿದೆ ಅಂತಾರೆ. ಹಾಗಾದ್ರೆ ಇನ್ 50% ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಪರ್ಸನಲ್ ಯೂಸಿಗೆ ಅಂತ ಆಯ್ತು. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ಕೊಳ್ಳಿ. ಕಾರ್ ವಾಸ್ ಪರ್ಚೇಸ್ಡ್ ಇನ್ ಡಿಸೆಂಬರ್ 2019 ಅಂತ ಹೇಳಿದ್ದಾರೆ. ಡಿಸೆಂಬರ್ 19 ಕಾರ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪ್ರಾಬ್ಲಮ್ ಅನ್ನ ಆನ್ಸರ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಈ ಪಾಯಿಂಟ್ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ತೀನಿ. ಯಾವ ಪಾಯಿಂಟ್ ಅಂತ ಹೇಳಿ, ಕಾರ್ ವಾಸ್ ಪರ್ಚೇಸ್ಡ್ ಇನ್ ಡಿಸೆಂಬರ್ 2019. ಓಕೆ, ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹6,800 ಫಾರ್ ದ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತಾರೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಲ್ಲಿ 6,800 rupees ಸೇರ್ಕೊಂಡಿದೆ, ಯಾವುದು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಅಂತ ಹೇಳಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಡಿಸ್ಅಲೌಡ್ ಅಂದ್ರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಪ್ರೊಫೆಷನಲ್ ಇನ್ಕಮ್ ಅಲ್ವಾ. ಆಮೇಲೆ 6,800 ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ ದಟ್ ಈಸ್ ಆಲ್ಸೋ ಡಿಸ್ಅಲೌಡ್, ಅದನ್ನು ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡಲ್ಲ. ಅಂದಮೇಲೆ ಅದು ಸೇರ್ಕೊಂಡ್ರು ನಾವೇನು ಮಾಡೋದೇನು ಇರಲ್ಲ, ಹಾಗಾಗಿ ಅದನ್ನ ಬಿಟ್ರೆ ಆಯ್ತು. ಓಕೆ, ನೆಕ್ಸ್ಟ್ ಗಿಫ್ಟ್ ಅಂಡ್ ಪ್ರೆಸೆಂಟ್ಸ್ ಇನ್ಕ್ಲೂಡ್ಸ್ ₹3,000 ಫ್ರಮ್ ರಿಲೇಷನ್ಸ್ ಅಂತಾರೆ. ಗಿಫ್ಟ್ ಅಂಡ್ ಪ್ರೆಸೆಂಟ್ಸ್ ಅಲ್ಲಿ 3,000 ರಿಲೇಟಿವ್ಸ್ ಇಂದ ಬಂದಿದ್ದು, ರಿಲೇಷನ್ಸ್ ಇಂದ ಬಂದಿದ್ದಿದೆ ಅಂತ ಹೇಳ್ತಾರೆ. ರಿಲೇಷನ್ಸ್ ಇಂದ ಗಿಫ್ಟ್ ಬಂದ್ರೆ ದಟ್ ಈಸ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಹಾಗಾಗಿ ಅದನ್ನ ನಾವು ಮೈನಸ್ ಮಾಡಿ ತಗೋಬೇಕು. ಅಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ₹12,000 ಇದೆ. ಅಂಡ್ ಆನ್ 1/4/2019 ಓಪನಿಂಗ್ ಸ್ಟಾಕ್ ವಾಸ್ ₹4,000 ಅಂತಾರೆ. ಮಕ್ಕಳ ಇಲ್ಲೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ ಬರೀ ಕ್ಲೋಸಿಂಗ್ ಸ್ಟಾಕ್ ಅನ್ನು ಅಷ್ಟೇ ಕೊಟ್ಟಿರ್ತಾರೆ, ಹಿಂದೊಂದು ಪ್ರಾಬ್ಲಮ್ ಅಲ್ಲಿ ಇತ್ತು, ನಾವೆಲ್ಲೂ ತಗೊಂಡಿರ್ಲಿಲ್ಲ, ತಗೋಬಾರ್ದು. ಆದ್ರೆ ಕ್ಲೋಸಿಂಗ್ ಸ್ಟಾಕು ಮತ್ತೆ ಓಪನಿಂಗ್ ಸ್ಟಾಕು ಎರಡನ್ನೂ ಕೊಟ್ಟಾಗ ಓಪನಿಂಗ್ ಸ್ಟಾಕ್ ಅನ್ನ ಪರ್ಚೇಸ್ ಆಫ್ ಮೆಡಿಸಿನ್ಸ್ಗೆ ಆಡ್ ಮಾಡಬೇಕು, ಅದರಿಂದನೇ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಬೇಕು. ಇದನ್ನ ನೆನ್ಪಿಟ್ಕೊಂಡು ಮಾಡಬೇಕು. ಪ್ರಾಬ್ಲಮ್ ಮಾಡ್ತಾ ತೋರಿಸ್ತೀನಿ. ನೆಕ್ಸ್ಟ್ ಅಡ್ವಾನ್ಸ್ ಆಫ್ ಕನ್ಸಲ್ಟೇಷನ್ ಫೀಸ್ ಆಫ್ ₹5,000 ರಿಸೀವ್ಡ್ ಬಟ್ ನಾಟ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದೆಯಂತೆ. ಮುಂದೆ ಯಾವುದೋ ಇವರೆಲ್ಲ ಹೋಗಿ ಡಾಕ್ಟರ್ ಹೋಗಿ ಕೆಲಸ ಮಾಡೋರಿದ್ದಾರೆ, ಅದು ನೆಕ್ಸ್ಟ್ ಕಮಿಂಗ್ ಇದರಲ್ಲಿ ಅಸೆಸ್ಮೆಂಟ್ ಇಯರ್ ಅಲ್ಲಿ ಇರ್ಬೋದು. ಆದ್ರೂ ಆ ಹಣ ಈಗಲೇ ಬಂದಿದೆ ಅಂತ ಹೇಳಿದ್ರೆ ಅದನ್ನು ನಾವು ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ,
ಕಾಲಮನ್ನು ಹಾಕೊತೀರಿ, 2 ಕಾಲಮನ್ನು ಹಾಕ್ಕೊಂಡು ನೀವು ಹೆಡ್ಡಿಂಗ್ ಎಲ್ಲ ನೀಟಾಗಿ ಬರ್ಕೊಂಡು ಪ್ರೊಫೆಷ್ನಲ್ ರಿಸೀಟ್ಸನ್ನು ತಗೊಳ್ಳಿ. ಕನ್ಸಲ್ಟೇಷನ್ ಫೀಸು ಪ್ರಾಬ್ಲಮಲ್ಲಿ 60,000 ಇದೆ, ಪ್ಲಸ್ 5,000 ಅಡ್ವಾನ್ಸ್ ಬಂದಿದ್ದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಲ್ಲ, ದಟ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್ ಅಂತ ಹೇಳಿದ್ದಾರೆ. ಸೊ ದಟ್ ವಿ ಹ್ಯಾವ್ ಟು ಆ್ಯಡ್ ಇಟ್ ಹಿಯರ್. ನಾವು ಅದನ್ನು ಆ್ಯಡ್ ಮಾಡೋಣ. 60,000 ಪ್ಲಸ್ 5,000 ಮಾಡಿದರೆ 65,000 ಬಂತು, ತಗೊಳ್ಳಿ. ವಿಸಿಟಿಂಗ್ ಫೀಸ್ 45,000 ಇದೆ. ಗಿಫ್ಟ್ ಫ್ರಮ್ ಪ್ರೆಸೆಂಟ್ಸ್ 8,000 ಇದೆ, ಬಟ್ ಅದರಲ್ಲಿ 3,000 ಫ್ರಮ್ ರಿಲೇಟಿವ್ಸ್. ಸೊ ಅದನ್ನು ಮೈನಸ್ ಮಾಡೋಣ, ಅವಾಗ 5,000 ತಗೊಳ್ಳೋಣ. ಸೇಲ್ ಆಫ್ ಮೆಡಿಸಿನ್ಸ್ 42,000 ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳೋಣ. ಇದನ್ನಿಷ್ಟನ್ನು ಟೋಟಲ್ ಮಾಡಿದರೆ 1,57,000 ಬಂತು. ಈಗ ಇದರಿಂದ ಇನ್ಕಮಿಂದ ಯಾವುದೆಲ್ಲ ಅಲೌಡ್ ಎಕ್ಸ್ಪೆನ್ಸ್ ಇದೆಯೋ ಅದನ್ನು ಮೈನಸ್ ಮಾಡೋಣ. ಒಂದು ಕಡೆ ಫಸ್ಟ್ ಈಗ ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ಪಟ್ಟಿ ಮಾಡ್ಕೊಳ್ಳೋಣ. ಯಾವುದೆಲ್ಲ ಇದೆ? ರೆಂಟ್ ಆಫ್ ಕ್ಲಿನಿಕ್ 18,000, ಪರ್ಚೇಸ್ ಆಫ್ ಮೆಡಿಷನ್ಸ್, ನಾನು ಆವಾಗಲೇ ಹೇಳಿದೆ ಪರ್ಚೇಸ್ ಆಫ್ ಮೆಡಿಷನ್ಸ್ಗೆ 38,000 ಇದೆ, ಪ್ಲಸ್ 4,000 ಏನಪ್ಪ ಅಂದರೆ ಓಪನಿಂಗ್ ಸ್ಟಾಕ್. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟನ್ನು ನೋಡಿ ಎಷ್ಟಿದೆ, 4,000 ಇದೆ, ಅದನ್ನು ಆ್ಯಡ್ ಮಾಡೋಣ. ಮೈನಸ್ 12,000 ಯಾವ್ದು ಹೇಳಿ, ಅದು ಯಾವುದು? ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡ್ಕೊಳ್ಳೋಣ. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪರ್ಚೇಸ್ ಆಫ್ ಮೆಡಿಷನ್ಗೆ ಓಪನಿಂಗ್ ಸ್ಟಾಕನ್ನು ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಬೇಕು, ಎರಡೂ ಕೊಟ್ಟಿರಬೇಕು, ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಸೊ ಆವಾಗ ನಿಮಗಲ್ಲಿ 30,000 ಉಳೀತು. ಸ್ಟಾಫ್ ಸ್ಯಾಲ್ರೀಸು 24,000 ಆಯಿತು. ನೆಕ್ಸ್ಟು ಡಿಪ್ರಿಷಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸು 40,000 ಇಂಟು 15% ಮಾಡೋಣ, 6,000 ಬಂತು. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 8,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನಮಗೆ. ಅರ್ಧ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ? ಪರ್ಸನಲ್ ಯೂಸು, ಅರ್ಧ ಅಫಿಷಿಯಲ್ ಯೂಸ್ ಅಂದರೆ ಪ್ರೊಫೆಷ್ನಲ್ ಯೂಸ್ ಅಂತ ಹೇಳಿದ್ದಾರೆ. ಸೊ 4,000 50% ಅಂತ 8,000 50% ಅಂದರೆ 4,000 ಆಯಿತು. 4,000 ತಗೊಳ್ಳೋಣ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆನ್ ಮೋಟರ್ ಕಾರನ್ನು ನಾವೀಗ ಪರ್ಚೇಸ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಷಿಯೇಷನ್ ಆನ್ ಮೋಟರ್ ಕಾರನ್ನು ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಕಾರನ್ನು ಪರ್ಚೇಸ್ ಮಾಡಿದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಆಫ್ ಮೋಟರ್ ಕಾರ್ ಕಾಣ್ತಾ ಇದೆಯಾ? ಪರ್ಚೇಸ್ ಆಫ್ ಮೋಟರ್ ಕಾರ್ ನಿಧಾನ ನೋಡಿ, ಇಲ್ಲಿ ಐಟಮ್ಸನ್ನು ನೋಡ್ತಾ ಬನ್ನಿ. ಕೆಳಗಡೆಯಿಂದ 3ನೇ ಐಟಮ್ ಇದೆಯಲ್ಲ, ಅದು 1,40,000 ಇದೆ. ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾ ಇಲ್ಲ, ಕಾರು ಡಿಸೆಂಬರಲ್ಲಿ ಪರ್ಚೇಸ್ ಮಾಡೋದು ಅಂತಲೂ ಹೇಳಿದ್ದಾರೆ. ನೋಡಿ ಈಗ ನಾನು ಇದನ್ನು ಹೇಗೆ ಅಂತ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 1,40,000ಗೆ 15% ಡಿಪ್ರಿಷಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. 21,000 ಬಂತು. ಎಷ್ಟು ಬಂತು ಹೇಳಿ? 21,000 ಬಂತು. ಹಾಂ, ಈಗ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾವ ಕಾರನ್ನು ಪರ್ಚೇಸ್ ಮಾಡಿದ್ದು ಯಾವಾಗ? ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಂದರೆ ಈ ಪ್ರೀವಿಯಸ್ ಇಯರಲ್ಲಿ ಕಾರ್ ಯೂಸ್ ಆಗಿದ್ದು ಬರೀ 4 ತಿಂಗಳು ಮಾತ್ರ, ಜಸ್ಟ್ 4 ಮಂತ್ಸ್. ಇಲ್ಲೊಂದು ಡಿಪ್ರಿಷಿಯೇಷನಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ರೂಲ್ ಇದೆಯಪ್ಪ ಅಂತ ಹೇಳಿದ್ರೆ, ಇಫ್ ಎನಿ ಅಸೆಟ್ ಪುಟ್ ಇನ್ ಟು ಯೂಸ್ ಫಾರ್ ಲೆಸ್ ದೆನ್ 180 ಡೇಸ್, 180 ಡೇಸ್ಗಿಂತ ಕಮ್ಮಿ ಏನಾದರೂ ಅಸೆಟ್ಟು ಯೂಸ್ ಆಯ್ತಪ್ಪ ಅಂತ ಹೇಳಿದ್ರೆ, ಅವಾಗ ಎಷ್ಟು ಡಿಪ್ರಿಷಿಯೇಷನ್ ಇರುತ್ತೋ ಅದರಲ್ಲಿ 50% ಮಾತ್ರ ಅಲೌಡ್ ಅಂತ ಹೇಳ್ತಾರೆ. ಸರಿನಾ? 50% ಮಾತ್ರ ಅಲೌಡ್. ಈಗ ನಾವು ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. 1 ವರ್ಷಕ್ಕೆ ಡಿಪ್ರಿಷಿಯೇಷನ್ ಎಷ್ಟು ಬಂತು? 21,000 ಬಂತು. ಆದರೆ ಇದು ಬರೀ 4 ತಿಂಗಳು ಅಸೆಟ್ ಆ ವರ್ಷದಲ್ಲಿ ಕಾರ್ ಯೂಸ್ ಆಗಿರೋದ್ರಿಂದ 50% ಅಷ್ಟೇ ಡಿಪ್ರಿಷಿಯೇಷನ್ ತಗೋಬೇಕು. 21,000ಅಲ್ಲಿ ನಾವೇನು ಮಾಡಬೇಕು? 10,500 ಅಂದರೆ ಹಾಫ್ ಮಾಡಿದಾಗ 10,500 ಬಂತು. ಸೊ 10,500 ಅಲೌಡ್ ಅಂತ ತಗೋಬೋದು ಒಂದು. ಆದರೆ ಈ ಪ್ರಾಬ್ಲಮಲ್ಲಿ ಪೂರ್ತಿ 10,500 ಅಲೌಡ್ ಅಂತ ತಗೊಳಕ್ಕೆ ಬರಲ್ಲ. ಯಾಕೆ ಅಂದರೆ ಆ ಕಾರು ಅರ್ಧ ಪರ್ಸ್ನಲ್ ಯೂಸ್ ಆಗಿದೆ, ಅರ್ಧ ಪ್ರೊಫೆಷ್ನಲ್ ಯೂಸ್ ಆಗಿದೆ. ಸೊ ಹಾಗಾಗಿ ಅಲೌಡ್ ಡಿಪ್ರಿಷಿಯೇಷನ್ 10,500 ಇದೆ. ಬಟ್ ಅದರಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಪ್ರೊಫೆಷ್ನಲಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲೌಡ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದರಲ್ಲಿ ಮತ್ತೆ 50% ಮಾಡೋಣ. ಆವಾಗ 5,250 ಬರುತ್ತೆ. ಸರಿನಾ? ಸೊ ಎಲ್ಲವನ್ನು ಟೋಟಲ್ ಮಾಡಿ 87,250 ಬಂತು. ಈಗ 1,57,000ಇಂದ 87,250 ನೀವು ಮೈನಸ್ ಮಾಡಿದರೆ 69,750 ಉಳಿತು. ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಗಳೇ. ಸೊ ಎಲ್ಲ ಪ್ರಯತ್ನನ ಹಾಕಿ ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಥಿಯರಿ ಮತ್ತು ಪ್ರಾಬ್ಲಮನ್ನು ಅರ್ಥ ಮಾಡಿಸೋ ಪ್ರಯತ್ನನ ಮಾಡಿದ್ದೀನಿ. ಸೊ ಸುಮಾರು 10 ಪ್ರಾಬ್ಲಮ್ಗಳನ್ನು ಸಮೇತ ನಿಮಗಿಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಈ ಪ್ರಾಬ್ಲಮನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಬೇರೆ ಬೇರೆ ಪ್ರಾಬ್ಲಮ್ಮು ನಿಮಗೆ ಸಿಕ್ಕಿದರೆ ಅಲ್ಲಿ ನೀವು ಆ ಪ್ರಾಬ್ಲಮನ್ನು ಮಾಡಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಇದಿಷ್ಟನ್ನು ನೀಟಾಗಿ ಮಾಡಿಕೊಂಡ್ರೆ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ಮು ಬಂದ್ರೂ ಪ್ರೊಫೆಷನ್ ಮೇಲೆ ಈಸಿಯಾಗಿ ನೀವು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಥಿಯರಿಯನ್ನು ಚೆನ್ನಾಗಿ ನಿಮ್ಗೆ ಹೇಳಿದ್ದೀನಿ, ಅದರೊಟ್ಟಿಗೆ ಫಾರ್ಮೆಟ್ಸನ್ನು ಕೊಟ್ಟಿದ್ದೀನಿ.
ಹೇಗೆ ಡಾಕ್ಟರ್ದಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಲಾಯರ್ದಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಟೆಡ್ ಅಕೌಂಟೆಂಟ್ದಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಯಾವುದೋ 3ನೇ ಸೆಷನಲ್ಲಿ ನಿಮ್ಗೆ ಅದನ್ನ ಹೇಳಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮೇಲೆ ನೀವು ಆ ಪ್ರಾಬ್ಲಮನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನನ್ನೇನಾದ್ರು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಡಾಕ್ಟರ್ ಮಹಾವೀರ್ ಕ್ಲಾಸಸ್ ಸಾಗರ್ ನೀವು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತೀರಿ. ಅದರೊಟ್ಟಿಗೆ ನನ್ನ ಇಮೇಲ್ ಐ ಡಿ mahavira2020@gmail.comಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ನಿಮಗೆ ಏನು ಹೇಳಿ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಸದಾ ಸಿದ್ಧನಿರ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.